ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಒಪ್ಸರೆ ಹತ್ರ ಕಾಣಿಸ್ತಾ ಇದೆ ಗೊತ್ತಾ? ನಿನ್ನಂಥ ಬ್ಯೂಟಿಫುಲ್ ಹುಡುಗಿನ ನನ್ನ ಲೈಫಲ್ಲೇ ನೋಡಿಲ್ಲ ಗೀತಾ. ಗೀತಾ, ಐ ಲವ್ ಯು ಸೋ ಮಚ್ ಗೀತಾ. ನೋಡು, ನೀನು ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ನಿಮ್ಮ ಅಮ್ಮ ಬಂದಿದ್ರಂತೆ, ನಾನು ಹೊರಗಿದ್ನಲ್ಲ, ಮಾತಾಡ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡ. ಪರವಾಗಿಲ್ಲ ಬಿಡು ಅಭಿ, ಏನಾಗಲ್ಲ. ಅಮ್ಮ ಏನು ಇನ್ನೊಂದ್ಸರಿ ಬರ್ತಾರೆ, ಅವಾಗ ಮಾತಾಡ್ಸುವಂತೆ. ಏನಾಗಲ್ಲ ಬಿಡು. ಮತ್ತೆ ಇವತ್ತು ಹೊರಗೆ ಹೋಗೋಣ ಅಂತ ಹೇಳಿದ್ದೆ, ನೋಡಿದ್ರೆ ನಿಂಗೆ ಹುಷಾರಿಲ್ಲ, ಬರಲ್ಲ ಅಂತ ಹೇಳ್ತಾ ಇದೆಯಾ. ಸರಿ, ನಾನು ಒಬ್ಬಳೇ ಆದರೂ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ. ಸ್ವಲ್ಪ ದುಡ್ಡು ಕೊಡು. ದುಡ್ಡ? ಅಲ್ಲ ಗೀತಾ, ನಿಮ್ಮ ಅಮ್ಮ ಬಂದಿದ್ರಲ್ವಾ, ದುಡ್ಡು ಕೊಟ್ಟಿಲ್ವಾ? ಏನಂದೆ? ಅಮ್ಮ ಬಂದಿದ್ರೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕಾ? ಏನು ಮಾತಾಡ್ತಾ ಇದೆಯಾ ಅಭಿ? ನೀನು ನನ್ನ ಗಂಡ, ನೀನು ನಂಗೆ ದುಡ್ಡು ಕೊಡಬೇಕು. ನನ್ನ ಖರ್ಚಿಗೆಲ್ಲ ದುಡ್ಡು ಬೇಡವಾ? ಒಂದು 10,000 ಕೊಡು ಸಾಕಿವಾಗ, ಇವತ್ತಿಗೆ. ಏನಂದೆ? 10,000ನಾ? ಅಲ್ಲ ಗೀತಾ, ಅಷ್ಟೊಂದೆಲ್ಲ ಖರ್ಚು ಮಾಡಿ ಏನು ಮಾಡ್ತೀಯ ಒಂದು ದಿನಕ್ಕೇನೆ? ಫ್ರೆಂಡ್ಸ್ ಜೊತೆ ಮಾಲ್ಗೆ ಹೋಗ್ಬೇಕು. ಆಮೇಲೆ ಇವತ್ತು ಪಾರ್ಟಿ ಬೇರೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರೋದು. ನೋಡು ಅಭಿ, ನನಗೆ ರೀಸನ್ ಎಲ್ಲ ಕೊಡೋಕ್ಕಾಗಲ್ಲ. ಬೇಗ ಒಂದು 10,000 ಕೊಡು. ಟೈಮ್ ಆಯಿತು, ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಬೇಗ ಹೋಗ್ಬೇಕು ಕಣೋ, ದುಡ್ಡು ಕೊಡು. ಆದರೂ ಗೀತಾ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಿಂದ ಬರುತ್ತೆ? ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಇನ್ನೂ ಓದ್ತಾ ಇದ್ದೀನಲ್ವಾ? ಇರೋ, ಮಮ್ಮಿ ಕೇಳ್ತೀನಿ. ಅಲ್ಲ ಅಭಿ, ಇದೇನು ಈ ಥರ ಮಾತಾಡ್ತಾ ಇದೆಯಾ? 10,000 ನಿಮಗೆ ಲೆಕ್ಕನಾ? ಇಷ್ಟೊಂದು ಅಂತ ಕೇಳ್ತಾ ಇದ್ದಿಲ್ಲ. ನಿಮ್ಮಪ್ಪ ಎಷ್ಟು ದುಡಿತಾರೆ ಹೊರಗಡೆ? ಯಾವಾಗಲೂ ಹೊಲದ ಹತ್ರನೇ ಇರ್ತಾರೆ, ಕೆಲಸ ಮಾಡಿಸ್ತಾ ಇರ್ತಾರೆ. ಅಷ್ಟೊಂದು ಹೊಲ ಇದೆ ನಿಮ್ಮದು. ನಿನ್ನ ಕೈಲಿ ದುಡ್ಡು ಕೊಡೋಲ್ಲ ನಿಮ್ಮಪ್ಪ ಖರ್ಚಿಗೆ? ಅಯ್ಯೋ, ನಮ್ಮ ಅಪ್ಪನ ಕತೆ ಕಟ್ಕೊಂಡು ನೀನು. ನಮ್ಮ ಅಪ್ಪ ಎಲ್ಲಿ ನಂಗೆ 1 ರೂಪಾಯಿ ಕೊಡಲ್ಲ. ಹೋಗ್ಲಿ ಬಿಡು, ಅಮ್ಮನ ಹತ್ರ ಇರ್ತದೆ, ಇಸ್ಕೊಡ್ತೀನಿ ಇರು. ಅಮ್ಮ ಬಾಳ ಮೇಲೆ ಒಂದು ನಿಮಿಷ. ಓ, ಇವನು ಮದುವೆ ಆಗಿರೋ ಹೊಸ ಗಂಡ ಹೆಂಡ್ರು ಎಲ್ಗೋ ಒಂಟು ನಿಂತಿದ್ರೆ, ಎಲ್ಗೆಲ್ಲ ಹೋಯ್ತಾ ಇದ್ರೆ ಅಭಿ? ಗೀತವ ಎಲ್ಗವ? ನಾನು ಹೋಗ್ತಾ ಇಲ್ಲ, ಗೀತಾ ಮಾತ್ರ ಹೋಗ್ತಾಳೆ ಎಲ್ಲೋ ಹೊರಗಡೆ. ನನಗೆ ಮೈಗೆ ಹುಷಾರಿಲ್ಲ, ಸ್ವಲ್ಪ ಎಕ್ಸಾಮ್ ಬೇರೆ ಇದು ಓದ್ಕೋಬೇಕು, ಅದಕ್ಕೆ ಅವಳು ಒಬ್ಬಳೇ ಹೋಗ್ತಾಳೆ. ಅಮ್ಮ, ಒಂದು 10,000 ಖರ್ಚಿಗೆ ದುಡ್ಡು ಕೊಡಮ್ಮ. ಲೇ, ಏನ್ಲೇ 10,000 ಹೋಗಳೆ? 10 ರೂಪಾಯಿ ಕೆಲಸ ಕೇಳ್ತಿದ್ದಿಲ್ಲ. ಅಲ್ಲೇ 10,000 ಎಲ್ಲಿಂದ ಬಂದಿದ್ದಪ್ಪ ನನಗೆ? ಅಯ್ಯೋ ಶಿವನೇ, ಏನಲ್ಲ ಇದು? ನಿಂಗೆ ಗೊತ್ತಿಲ್ವಾ? ಗೀತಾ ಫುಲ್ ಸ್ಟ್ಯಾಂಡರ್ಡು. ಅವಳು ಈ ಥರ 10,000 20,000 ಖರ್ಚು ಮಾಡ್ಕೊಂಡೆ ಮನೆಗೆ ಬರೋದು. ಅದೆಲ್ಲ ಹೇಳಿದ್ದೀನಲ್ವ ನಿಮಗೆ? ಅವ್ರ ಅಮ್ಮ ಇದಕ್ಕೆಲ್ಲ ಒಪ್ಕೊಂಡೆ ತಾನೇ ಇವಳು ಇಲ್ಲಿ ಬಿಟ್ಟೋಗಿದ್ದು. ನೀನೇ ಹೇಳ್ತಲ್ಲ, ಕೊಡಮ್ಮ ಖರ್ಚಿಗೆ, ಏನಾಗಲ್ಲ, ಅಪ್ಪನ ಹತ್ರ ಇಸ್ಕೊಡು. ಲೇ, ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ಬೇಕಾ? ಇವನ್ ಹಂಗಾಗಲ್ಲ ಕಣವೆ. ಏನಿಲ್ಲ, ಆಮೇಲೆ ಒಡ್ಡೆ ಸಾಯ್ಸಾಕ್ತಾನೆ. ನೀನೇ ಹೋಗಿ ಕೇಳ್ಕೊಳಪ್ಪ, ಅದು ಎಷ್ಟು ದುಡ್ಡು ಬೇಕೋ ಇಸ್ಕೊ ಹೋಗು. ನೀನು ಒಳ್ಳೆ ಚೆನ್ನಾಗಿ ಹೇಳ್ತಿಕೊಳ್ಳ ನೀನು. ನಾನು ಕೇಳಿದ್ರೆ ನಿಮ್ಮ ಅಪ್ಪ ಸುಮ್ಬಿಡ್ತಾನೆ ನನ್ನ. ಏನಿಲ್ಲ, ಗ್ರಾಚಾರ ಬಿಡಿಸ್ತಾನೆ ನನಗೆ. ಅಲ್ಲ ಕಡೆ ಅಗ್ಗಿತವೆ 10,000 ಯಾಕವೆ? ಒಂದು 200-300 ರೂಪಾಯಿಗೆ ಮಾಡ್ಕೊಬರ್ಬೇಕಲ್ವೇ? ಎಂಥದ ನಾವೇ ಏನಾನ ತಿನ್ನೋದು ಉಣ್ಣೋದು ಫ್ರೆಂಡ್ಸ್ಗಳ ಜೊತೆ. 10,000 ತಗೊಂಡು ಏನು ಮಾಡ್ತೀಯ? ನನ್ನ ಮಗಳಿಗೆ ನಾನು 100 ರೂಪಾಯಿ ಮೇಲೆ ಕೊಡೋಲ್ಲ, ಗೊತ್ತೇ? ಏನಂದ ನೀನು? 10,000 ಕೊಡಲ್ವಾ? ಅಲ್ಲ, ನಿಮ್ಮ ಯೋಗ್ಯತೆಗೆ 10,000 ಇಲ್ವಾ ನಿಮ್ಮ ಮನೇಲಿ? ಛೀ, ಏನು ಈ ಥರ ಎಲ್ಲ ಆಗ್ತಿದೆ ಅಭಿ? ಏನಿದೆಲ್ಲ? ನೋಡು, ನನಗೆ 10,000 ಬೇಕಿವಾಗ ಅಷ್ಟೇ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಹೇಳಿದ್ದೀನಿ ಪಾರ್ಟಿ ಕೊಡಿಸ್ತೀನಿ ಅಂತ. ಈ ಮದುವೆ ಆಗಿರೋ ಖುಷಿಗೆ ಅವ್ರಿಗೆಲ್ಲ ಪಾರ್ಟಿ ಕೊಡ್ಸೋದು ಬೇಡವ ನಾನು? ನಾವು ದೊಡ್ಡ ಪಬ್ಬೆ ಬುಕ್ ಮಾಡಿದ್ದೀವಿ, ಅಲ್ಲೆಲ್ಲ ಹೋಗಬೇಕು. 10,000 ಕೊಡೋಕ್ಕಾಗಲ್ಲ ಅಂತ ಹೊರಟ್ರೆ ನಿಮ್ಮಮ್ಮ. ನಾನು ಅಷ್ಟೇ ಏನಿಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಷ್ಟೇ. ಗೀತವ ಏನವ ಇದು ಸಣ್ಣ ವಿಷಯಕ್ಕೆಲ್ಲ ಅಪ್ಪನ ಮನೆಗೆ ಹೋಗ್ತೀನಿ ಅನ್ಕೊಂಡು ಏನು ಚಂದ ಅದು? ಹೇಳೋ ಬಿ ಪ್ಲೀಸ್ ಅರ್ಥ ಮಾಡ್ಕೋ. ಅದು ಹಂಗಲ್ಲ. ಇವಾಗ ಎಮರ್ಜೆನ್ಸಿಗೆ ನಿನ್ನೆ ಒಂದು 3 ದಿವಸ ಮುಂಚೆನೇ ಹೇಳ್ಬೇಕಿತ್ತು ಅಮ್ಮಂಗೆ, ಯಾವಾಗ ಒಂದು ಸಿಕ್ಕಿರೋದು. ಇವಾಗ ಸಡನ್ನಾಗಿ ಕೇಳ್ತೈತಿಲ್ವಾ, ಅದಕ್ಕೆ ಅಮ್ಮನ ಹತ್ರ ಇಲ್ಲ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಮ್ಮ ಹತ್ರ ಏನು ಅಷ್ಟು ದುಡ್ಡಿಲ್ವಾ? ಹೇಳು, ನಮ್ಮ ಅಪ್ಪ ಹತ್ರ ಎಷ್ಟು ದುಡಿತಾರೆ? ನಮ್ಮ ಹತ್ರ ಐತೆ ಗೀತಾ. ಆದರೆ ಸಡನ್ನಾಗಿ ಕೇಳಿದ್ರೆ ಇಲ್ಲ ಅಲ್ವಾ? ನಿಂದೆ ಯಾವ್ದು ಇದ್ರೆ ಖರ್ಚು ಮಾಡ್ಕೋ, ಬೇಕಾದ್ರೆ ಇನ್ನೊಂದ್ಸರಿ ಕೊಡ್ತೀನಿ. ಇದೊಳ್ಳೆ ಚೆನ್ನಾಗಾಯ್ತು. ನಾನು ದುಡ್ಡು ಖರ್ಚು ಮಾಡ್ಕೊಳಂಗಿದ್ರೆ ನಿಮ್ಮನ್ನೆಲ್ಲ ಯಾಕೆ ಕೇಳ್ತಾ ಇದ್ದೆ? ನನ್ನ ಹತ್ರ ಇಲ್ದಿರೋದಕ್ಕೆ ತಾನೇ ಕೇಳ್ತಾ ಇರೋದು. ಅಭಿ, ಸುಮ್ಮನೆ ಆಟ ಆಡಿಸ್ಬೇಡ ನನ್ನ. ಬೇಗ ಒಂದು 10,000 ಇದ್ರೆ ಕೊಡು. ನೋಡು, ಇಲ್ಲ ಅಂದರೆ 10, 12, 20 ನಂಗೆ ಹೋಗ್ತಾ ಇರ್ತೀನಿ ನಾನು. ಇಲ್ಲ ಅಂದರೆ ನಮ್ಮ ಅಪ್ಪನ ಮನೆಗೆ ಬ್ಯಾಗು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಏನು ನಿಮ್ಗೆ 10,000 ಇಲ್ವಾ ನಿಮ್ಮ ಯೋಗ್ಯತೆಗೆ? ಅತ್ತೆ ಏನು ಅತ್ತೆ? ಏನೋ ನಮ್ಮ ಅಮ್ಮನ ಹತ್ರ ತುಂಬ ಡೈಲಾಗ್ ಹೊಡಿತಾ ಇದ್ರಿ, ಹೆಂಗೆ ನೋಡ್ಕೋತೀನಿ ನನ್ನ ಅಂತ. ನಿಮ್ಮ ಹತ್ರ 10,000 ಉಂಟಲ್ವಾ? ಅದು ಹಂಗಲ್ಲ ಕಣವೆ, ಹಂಗಲ್ಲ. 10,000 ತಾನೇ ಕೊಡ್ತೀನಿ ಒಳಗಡೆ ಐತೆ, ತರ್ತೀನಿ. ಕೊಡವೆ 10,000 15 ಕೊಡ್ತೀನಿ. ಅದೇ ನೀನು ಮಾತ್ರವೇ ನಮ್ಮ ಮನೆ ಬಿಟ್ಟು ಹೋಗ್ತೀನಿ, ನನ್ನ ಮಗನ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಕಣವೆ. ನೀನು ನಮ್ಮ ಮನೇಲಿ ಲಕ್ಷ್ಮೀದೇವಿ ಇದ್ದಂಗೆ. ನೀನು ಹಿಂಗೆಲ್ಲ ಅಂದ್ಬಿಟ್ರೆ ಹಂಗೆ ಹೇಳು, ದಯಮಾಡಿ ಹಿಂಗೆಲ್ಲ ಅಂದ್ಬೇಡ ಕಣವೆ, ಸರಿನೇ? ಹೇಳವಸಿ ನೀನುವೇ.
ಹೌದು ಬೇಬಿ, ನೀನೆಲ್ಲ ಯಾಕೆ ಹತ್ರ ಹೇಳ್ತೀಯಾ ಹೇಳು? ನಾವಿಲ್ವಾ? ನೀನು ಏನು ಕೇಳಿದ್ರು ಕೊಡಿಸ್ತೀವಿ, ನೀನು ಏನು ಕೇಳಿದ್ರು ಕೊಡ್ತೀವಿ ಆಯಿತಾ? ನೀನೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಇವಾಗೇನು 10,000 ತಾನೇ ಅಮ್ಮ ಕೊಡ್ತದಂತೆಲ್ಲ ಇಸ್ಕೊಂಡು ಹೋಗು ಆಯಿತಾ? ನಾನು ಕೆಲ್ಸಕ್ಕೆ ಹೋದ್ಮೇಲಂತೂ ನಿನಗೆ ನೋಡಿ ಎಷ್ಟು ದುಡ್ಡು ಕೊಡ್ತೀನಿ ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಮನೆಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು ಆಯಿತಾ? ನೀನು ಕೆಲ್ಸಕ್ಕೆ ಹೋದ್ಮೇಲೆ ನೋಡ್ಕೊಳ್ಳೋಣ. ಇವಾಗ 10,000 ಥರ ಕೇಳಿ ನಿಮ್ಮ ಅಮ್ಮಂಗೆ. ನಂಗೆ ಟೈಮ್ ಆಗ್ತಿದೆ, ಹೋಗ್ಬೇಕು ನಾನು. ನಿಮ್ಮ ಕತೆ ಪೂರ ನಾನು ಕೇಳ್ಕೊಂಡು ಕೂತು ನಿಂತ್ಕೊಳ್ಳೋಕ್ಕಾಗಲ್ಲ ನನಗೆ. ಅಭಿ ಬೇಗ. ಅಮ್ಮ ಹೋಗಮ್ಮ, ಬೇಗ ತಗೊಂಬಾ. ಒಂಟೆ ಒಂದು ನಿಮಿಷ. ಬೇಬಿ ಆದ್ರೂ ಒಂದು 5-6 ದಿವಸ ಮುಂಚೆಗೆ ಇನ್ಫಾರ್ಮ್ ಮಾಡಿರೋ ಆಯಿತಾ? ನಿಂಗೆ ಎಷ್ಟು ದುಡ್ಡು ಬೇಕು ಅಂತ. ಈಗ ಸಡನ್ನಾಗಿ ಹಿಂಗೆ ದುಡ್ಡು ಕೇಳಿದ್ರೆ ನಮ್ಮ ಹತ್ರನೂ ಇರಲ್ಲ ಅಲ್ವಾ? ಅಪ್ಪನ ಹತ್ರ ಕೇಳಿ ಇಸ್ಕೊಳ್ಬೇಕು ನಾವು. ನೀವ್ಯಾಕೆ ಮುದ್ಕುನ ಹತ್ರ ಕೇಳಿ ಇಸ್ಕೋಬೇಕು? ಯಾಕೆ ನೀನು ಸಂಪಾದನೆ ಮಾಡೋಕ್ಕಾಗಲ್ವಾ? ನೀನು ಕೇಳು, ನೀನು ಅವ್ರ ಮಗ ತಾನೇ, ಎಲ್ಲ ನಿನಗೆ ಬರಬೇಕು ತಾನೇ. ಅಂಥದ್ರಲ್ಲಿ ನೀನು ಬೇಡಬೇಕು ಅವ್ರ ಹತ್ರ. ಇವಾಗ ಆಗಲ್ಲ ಗೀತಾ, ಅದು ಏನು ಅಂದರೆ ಅಪ್ಪಯ್ಯ ಅಲ್ವಾ ದುಡಿಯೋದು, ಹಾಗಾಗಿ ಅಷ್ಟೇ. ನಂಗೆ ಸ್ವಲ್ಪ ಜವಾಬ್ದಾರಿ ಬಂದಿಲ್ಲ ಅಂತ ನನಗೆ ಏನೂ ಕೊಡ್ತಾ ಇಲ್ಲ. ಇನ್ಮೇಲೆ ನಾನು ಕೆಲಸಕ್ಕೆಲ್ಲ ಹೋದ್ಮೇಲೆ ಅಪ್ಪಯ್ಯ ಎಲ್ಲ ನನಗೆ ಕೊಡೋದು. ಆವಾಗ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೋಬೋದು. ಏನು ಕತೆನೋ. ಸರಿ ಆಯಿತು, ಬೇಗ ಇಲ್ಲಿ ನಿಮ್ಮಮ್ಮ 1 ಗಂಟೆ ಮಾಡ್ತಾರಲ್ಲ ತಗೊಂಬಂದು ಕೊಡೋಕ್ಕೆ. ಅಯ್ಯಯ್ಯೋ, ನಮ್ಮಮ್ಮ ಆಗಿದ್ರೆ 1 ನಿಮಿಷಕ್ಕೆ ಜೋಬಲ್ಲೇ ಏನು ಕೈಲೇ ಹಿಡ್ಕೊಂಡಿರೋ ನನಗೆ ಕೊಡೋಕ್ಕೆ. ನಿಮ್ಮ ಮನೇಲಿ ಏನು ಒಳ್ಳೆ ಈ ಥರ ಇಷ್ಟು ದರಿದ್ರ ಚೀಚಿ. ತಗೊಳವೆ 10,000 ಐತೆ ತಗೋ. ಅದೇಂತ ಖರ್ಚು ಮಾಡ್ಕೋಬೇಕು ಮಾಡ್ಕೊ, ಹೊಸಿ ಹಿಡ್ತವಾಗ ಮಾಡವ ಆಯ್ತಾ? ಕೊಟ್ಟಿರೋ 10,000 ಜುಜ್ಬಿಗೆ 10,000 ರೂಪಾಯಿಗೆ ಹಿಡ್ತಾ ಬೇರೆ ಮಾಡ್ಬೇಕಾ? ಏನ್ರಿ ಮಾತಾಡ್ತೀರಾ? ಅಯ್ಯಪ್ಪ ಎಂತ ಕಂಜೂಸು. ಅಭಿ ನೀನು ನನಗೆ ಏನೇನೆಲ್ಲ ಹೇಳಿದ್ದೆ, ಇಲ್ಲಿ ನೋಡಿದ್ರೆ ನಿಮ್ಮ ಮನೇಲಿ ಒಳ್ಳೆ ಏನು ಇಷ್ಟು ಭಿಕಾರಿಗಳ ಥರ ಇರ್ತೀರಾ? ಅಯ್ಯಯ್ಯಪ್ಪ ಚೀಚಿ, ನಾನಂತೂ ಈ ಥರ ನೋಡೇ ಇಲ್ಲ. ಅಯ್ಯೋ ರಾಮ, ನಾನಂತೂ ಹೋಗ್ತಿದ್ದೀನಿ ಅಭಿ, ಬಾಯ್. ಈ ಜುಜುಬಿ ಜನಗಳು ತುಂಬ ಜೊತೆ ಬಂದು ಸಿಗಾಕೊಳ್ಳಂಗೈತಲ್ಲ. ಅಭಿಗೆ ಹೇಳ್ದೆ ಅವತ್ತೆ ಬೇರೆ ಮನೆ ಮಾಡೋಣ ಅಂತ. ಓದೋದು ಮುಗಿಲಿ ಅಂತ ಬಡ್ಕೋತ ನನಗೆ. ಯಾಕೋ ಸಿಕ್ಕಾಪಟ್ಟೆ ದುರಂಕಾರ ತೋರಿಸ್ತಾಳೆ. ಏನಿಲ್ಲ ಒಂದು ಗತಿ ಕಾಣಿಸ್ತೀನಿ ಅವಳಿಗೆ. ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ಕಣಮ್ಮ, ಅವಳಿಗೆ ನಾನು ಬೈಯಕ್ಕೆ ಹೋದ್ರೆ ಸಾಕು, ನೀನು ಯಾಕೆ ತಡೆಯೋದು ನೀನು? ಆಯ್ ಮುಚ್ಕೊಂಡಿರ್ಲೆ, ನಾನೇನು ಆಪಟ್ಟಿ ದಡ್ಡಿ ಅನ್ಕೊಂಡಿದ್ಯಾ ಹೇಳು? ನೋಡು, ಅವಳಿಗೆ ಅವ್ರ ಅಪ್ಪನ ಮನೆಗೆ ಬೇಕಾದಷ್ಟು ಆಸ್ತಿ ಬಿದ್ದೈತೆ. 50-60 ಎಕರೆ, ಒಂದು 70 ಎಕರೆ ಮ್ಯಾಲೆ ಐತೆ ಅವ್ರ ಅಪ್ಪನ ಆಸ್ತಿ. ಅದೇ ಎಲ್ಲದಕ್ಕೂ ಇವಳೇ ರಾಣಿ ಕಂಡ್ಲೆ, ಒಬ್ಳೆ ಮಗಳು ಇವಳು. ಇವಳು ನಮ್ಮೂರ ಹುಡುಗಿ ಅಲ್ವೇ, ನಂಗೆ ಇವಳು ಚೆನ್ನಾಗಿ ಗೊತ್ತೈತೆ. ಇವ್ರವ್ವ ಅಪ್ಪ ಎಲ್ಲರೂ ಅವ್ರ ಮನೆಗೆ ಕೆಲಸ ಮಾಡ್ತಿದ್ದೋ ನಾವು. ಇವಾಗ ಹೆಂಗೋ ಒಂದು ತಕ್ಕ ಮಟ್ಟಿಗೆ ನಾವು ಬಂದಿದ್ದೀವಿ, ಒಂದು 5-6 ಎಕರೆ ಆಸ್ತಿ ಮಾಡ್ಕೊಂಡು ಅಂತ. ಏನೋ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಸುಮ್ಮನಾಗಿದ್ದೀನಿ. ಲೇ, ಇವಳನ್ನ ಹಿಂಗೆ ಸಂಭಾಳಿಸ್ಕೊಂಡು ಹೋಗ್ಬೇಕು. ಆವಾಗಲೇ ಅವ್ರ ಅಪ್ಪನ ಮನೆ ಆಸ್ತಿ ಎಲ್ಲ ಅವಳಿಗೆ ತಾನೇ ಕೊಡ್ತಾರೆ. ಅವಳಿಗೆ ಬಂದಂದ್ರೆ ನಮಗೆ ನಿನಗೆ ಬಂದಂಗಲ್ವೇ? ಅದನ್ನು ತಿಳ್ಕೊಂಬೋದೇವಿ ಮೊದಲು. ಅದಕ್ಕೆ ಅವಳು ಒಂದಂಗೆ ಆಡಿಸ್ಕೊಂಡು ಬಾಯಿ ಮುಚ್ಕೊಂಡಿರೋದು. ಇಲ್ಲ ಅಂದಿದ್ರೆ ನಾನು ಯಾಕಿರೋ ಒಂಗು ಹುಡುಗ ಸೊಪ್ಪಾಗ್ತಿದೆ ಹೇಳು. ಸುಮ್ ಕೂತ್ಕಳೆ, ನೀನು ಏನಾನ ಒಂದ್ಗಿಂದಿ ಅವಳಿಗೆ. ಅವಳು ಹೆಂಗೆ ಹೇಳ್ತಾಳೋ ಅಂತ ಕೇಳ್ಕೊಂಡು ಬಿದ್ದಿರು ಆಯ್ತಾ? ಆದರೂ ಅವಳು ಆಡೋಕ್ಕೆ ನಂಗಂತೂ ಸಿಟ್ಟು ಬರ್ತೈತೆ ಮಮ್ಮಿ. ಮುಂಚೆ ಏನೋ ಸುಮಾರಾಗಿ ಇಲ್ಲ ಹಂಗೆಲ್ಲ ಇರಲಿಲ್ಲ ಮಮ್ಮಿ. ಇವಳು ಯಾಕೋ ಇತ್ತೀಚೆಗೆ ಅವ್ರು ಹೂವು ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಆಡ್ತಾಳಲ್ವಾ? ಆಗಲಿ ಅಲ್ಲಿ ಸುಮ್ಮನಿಲ್ಲ, ಕುರಿಕೆ ಒಬ್ಬದಷ್ಟು ನಮಗೆ ಲಾಭ. ಬಾಯಿ ಮುಚ್ಕೊಂಡಿರಿ ನೀನು. ಒಬ್ಬಳೆ ಮಗಳು, ಎಷ್ಟು 70-80 ಎಕರೆ ಮ್ಯಾಲೆ ಐತವ್ರ ಅಪ್ಪನ ಆಸ್ತಿ ಎಲ್ಲ ಇವಳಿಗೆ ಬರ್ಕೊಡೋದು. ಇವ್ರಿಗೊಂದು ಮಗ ಆಗ್ಬಿಟ್ರೆ ನಿಮ್ಮಿಬ್ರಿಗೂ ಹೆಂಗೋ ನೆಮ್ಮದಿ. ನಮ್ಮೆಲ್ಲರಿಗೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಬಾಯಿ ಮುಚ್ಕೊಂಡಿದ್ಬಿಡು ಆಯ್ತಾ? ಇವಾಗ ಏನು ಕಾಲೇಜ್ಗೆ ಹೋಗೋತ್ತಾಗಲ್ವಾ? ಹೋಗು. ಹೋಯ್ತೀನಿ ಬಿಡಮ್ಮ. ಅಲ್ಲ ಕಣಮ್ಮ, 10,000 ತಂದು ಕೊಟ್ಟಲ್ಲ, ಎದಿತಮ್ಮ? ಏನು ಮಾಡಲಿ, ನಾನು ಬರೇ ಅಲ್ಲಿ ಇಲ್ಲಿ ಕೂಡಿಕೊಂಡಿದ್ದೆ. ಅದನ್ನ ಇವಳಿಗೆ ಬಾಯಿಗೆ ಹಾಕಿದಾಯ್ತು. 1 ವರ್ಷದಿಂದ ಕುಡಿಕೊಂಡಿದ್ದೆ 10,000 ನಿಮ್ಮ ಅಪ್ಪನ ಕಾಣ್ದಂಗೆ. ನೋಡು, ಇಟ್ಟು ತಗೊಂಡೋದು ಬಾಯಿಗೆ ಹಾಕಿದಾಯ್ತು. ಅಯ್ಯೋ ಕಾಣೆ ಬರ ಬಾ. ಸರಿ ಆಯಿತು, ಹಾಳಾಗೋಗ್ಲಿ ಬಿಡು. 50,000 ಯಾವ ಲೆಕ್ಕ ಅವಳ ಆಸ್ತಿ ಮುಂದೆ? ಸರಿ ಆಯಿತು, ಹೋಗ್ಲಾ ಓದ್ತೈತೆ ಕಾಲೇಜ್ಗೆ? ಸರಿ ಮಮ್ಮಿ, ಆಯಿತು. ಸರಿ ಆಯಿತು, ಬರೋ. ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ ಆಯಿತಾ? ಅದಾದಮೇಲೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಬೇಕಾ ಬೇಡವಾ ಅಂತ ಒಂಚೂರು ಕಮೆಂಟ್ ಮಾಡಿ ಹೇಳಿ. ಬರ್ತೀವಿ, ಬಾಯ್.